ನಮಸ್ಕಾರ. ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು. ಹಿರಿಯರು ಕಿರಿಯರು ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಊಟ ಉಪಹಾರ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕೆಂದು ಕಳಕಳಿ ವಿನಂತಿ. ಹಾಗೂ ಆರೋಗ್ಯವೇ ಭಾಗ್ಯ, ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲೂ ದೇವರನ್ನು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು. ಅಷ್ಟು ದೊಡ್ಡ ಅಲ್ರಿ. ಕಮ್ಮಿ ಹಿಡಿಯೋದು ಐದನೇ ಏನು ಕಮ್ಮಿ. ಬೆಳಗಾವಿ ನಗರದಲ್ಲಿ ನಾಗರ ಪಂಚಮಿ ನಿಮಿತ್ತ ವಿವಿಧ ದೇವಸ್ಥಾನಗಳಿಗೆ ಮಹಿಳೆಯರು ತೆರಳಿ ಹಾಲು ಹಣ್ಣು ಸಮರ್ಪಿಸಿ ದೇವರಿಗೆ ನೈವೇದ್ಯ ಮಾಡಿದರು. ಹಾಗೂ ವಿವಿಧ ಕಡೆಗಳಲ್ಲಿ ಮಣ್ಣಿನ ಮೂರ್ತಿಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದಿರುವುದು. ಹಳೆಯ ಕಾಲದಿಂದಲೂ ಹಿರಿಯರು ನಡೆಸಿಕೊಂಡು ಬರುತ್ತಿರುವ ಸಂಪ್ರದಾಯ ಅನೇಕ ಆಚರಣೆಗಳು ವೈಜ್ಞಾನಿಕವಾಗಿಯೂ ದೃಢಪಟ್ಟಿವೆ. ಏಕೆಂದರೆ ಮಳೆಗಾಲದಲ್ಲಿ ಮನುಷ್ಯನ ಶರೀರಕ್ಕೆ ತಂಪಾಗಿರುತ್ತದೆ. ಆದ ಕಾರಣ ಶೇಂಗಾ ಉಂಡೆಯಲ್ಲಿರುವ ಎನರ್ಜಿ, ಪ್ರೋಟೀನ್ ಹಾಗೂ ಎಳ್ಳು ಉಂಡೆಯಿಂದ ನಮ್ಮ ಶರೀರಕ್ಕೆ ಬೇಕಾಗುವ ಎಣ್ಣೆ ಪದಾರ್ಥಗಳು ಸಿಗುತ್ತವೆ. ಆದ ಕಾರಣ ವೈಜ್ಞಾನಿಕವಾಗಿಯೂ ಹಿರಿಯರು ಮಾಡಿರುವ ಅನೇಕ ಸಂಪ್ರದಾಯಗಳು ನಮ್ಮ ಆರೋಗ್ಯಕ್ಕೆ ಲಾಭಕರವಾಗಿವೆ. ಹಿರಿಯರು ಮಾಡಿರುವುದು ಎಲ್ಲ ಸರಿಯಾಗಿಯೇ ಇದೆ. ನಾವು ಅವುಗಳನ್ನು ನಂಬಿಕೆಯಿಂದ ಆಚರಿಸಿಕೊಂಡು ಹೋಗಬೇಕಾಗಿದೆ. ಮಳೆಗಾಲದಲ್ಲಿ ರೈತರು ಹೊಲಗಳಲ್ಲಿ ಕೆಲಸ ಮಾಡುವಾಗ ನಾಗರಾಜ ಹಾವುಗಳ ಕಾಟ ಇರಬಾರದು ಎನ್ನುವ ಒಂದು ಕಾರಣವೂ ಇರಬಹುದು ನಾಗರ ಪಂಚಮಿ ಆಚರಣೆ. ಹಾಗೂ ಮಹಿಳೆಯರು ತವರು ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ವಿಶ್ರಾಂತಿ ಪಡೆಯಲಿ ಎಂದು ಗಂಡನ ಮನೆಯಲ್ಲಿ ಕೆಲಸ ಮಾಡಿ ಬೇಸರಿಸಿಕೊಂಡಿರುತ್ತಾರೆ. ಆದ ಕಾರಣ ಈ ಒಂದು ಹಬ್ಬದ ನೆಪ ಮಾಡಿಕೊಂಡು ಅವರನ್ನು ತವರು ಮನೆಗಳಿಗೆ ಕರೆದುಕೊಂಡು ಒಂದು 4 ದಿನ ವಿಶ್ರಾಂತಿ ತೆಗೆದುಕೊಂಡು ಜೋಕಾಲಿ ಆಡಿ ತವರು ಮನೆಯಿಂದ ಸೀರೆ ಕುಪ್ಪಸವನ್ನು ತೆಗೆದುಕೊಂಡು ಹೋಗಬೇಕೆಂದು ಹಿರಿಯರು ಮಾಡಿರುವ ಸಂಪ್ರದಾಯವಾಗಿದೆ. ಎಲ್ಲರೂ ಸಂತೋಷದಿಂದ ಇದ್ದರೆ ಎಲ್ಲರೂ ಸಂತೋಷವಾಗಿರುತ್ತಾರೆ ಎನ್ನುವ ಕಾರಣ ಇರಬಹುದು. ಉಡುಗೊರೆ ತೆಗೆದುಕೊಂಡ ಮಹಿಳೆಯರು ಅಣ್ಣ ತಮ್ಮಂದಿರಿಗೆ ಹಾರೈಸುತ್ತಾರೆ. ನನ್ನ ಮಾತುಗಳನ್ನು ಕೇಳುತ್ತಿರುವ, ಕಿರಿಕಿರಿಯನ್ನು ಅನುಭವಿಸುತ್ತಿರುವ ನಿಮಗೆ ನಾನು ಕ್ಷಮೆ ಕೋರಿ, ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲರಿಗೂ ಶ್ರೀ ನಾಗರಾಜನ ಕೃಪಾಶೀರ್ವಾದ ಸದ್ಭಕ್ತರ ಮೇಲಿರಲಿ. ಹಾಗೂ ವೀಕ್ಷಕರೆಲ್ಲರಿಗೂ ಶ್ರೀ ನಾಗರಾಜನ ಕೃಪಾಶೀರ್ವಾದ ಇರಲಿ. ನಮ್ಮ ಹಿರಿಯರ ಕಿರಿಯರು ಜಗತ್ತು ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಧನ್ಯವಾದಗಳು. ಶುಭ ದಿನ. ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲೂ ದೇವರನ್ನು ನೋಡೋಣ. ನಿರೂಪಣೆ ಹಾಗೂ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
ಅದನ್ನೇ ಮಾಡ್ತೀವಿ, ಉಂಡೆ ಮಾಡ್ಬೇಡ. ಮಾಡ್ತೀವಿ ಇಟ್ಬಿಡತ್ತೆ.